ಏನು ಹೆಸರು ನಿಮ್ದು? ಸರ್ ನಮ್ಮ ಹೆಸರು ನಾಗರಾಜ್ ಅಂತೇಳಿ. ನಾಗರಾಜ್ ಅವರೇ, ಅಲ್ಲೊಬ್ಬ ಆರೋಪಿ ಹೆಸರು ನಾಗರಾಜ್ ಅಂತ. ಅವರೇ ಬೇರೆ ನಾವೇ ಬೇರೆ ಸರ್. ಹೌದಾ? ನೀವು ಯಾವ ಥರ? ನಾವು ವರ್ಕ್ ಮಾಡೋರು, ಕೆಲಸ ಮಾಡೋರು ಅಷ್ಟೇ. ವೆರಿ ಗುಡ್ ವೆರಿ ಗುಡ್. ಹೇಳಿ ಏನಂತೀರಾ? ಪೇಪರ್ ಡಿಸ್ಟ್ರಿಬ್ಯೂಷನ್ ಇದೆ, ಎಲ್ಲ ಕಡೆಗೂ ಹೊರಗಡೆ ಓಡಾಡಿ ಮಾಡ್ತಿರ್ತೀವ. ಜರ್ನಲಿಸ್ಟ್ ಥರನೇ ಒಂಥರ. ಹೌದೌದು. ಹೇಳಿ ಏನಿಲ್ಲ, ಆ ಫ್ಯಾಮಿಲಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಯಾಕೆಂದರೆ ಅಲ್ಲ, ಜೀವ ಹೋಗಿದೆ, ಈಗ ಜೀವ ಹೋಗಿದ್ಯಪ್ಪ, ಈಗ ಅವ್ರ ಗತಿ ಏನು? ಅಲ್ಲ, ಕರೆಕ್ಟಾಗಿ ಅವ್ರು ಪ್ರಶ್ನೆ ಮಾಡಿದ್ರು. ಜೀವನೇ ಹೋಗಿದೆ, ದುಡ್ಡು ತಗೊಂಡು ಏನು ಮಾಡೋಣ? ಅವ್ರನ್ನ ಯಾರು ಸಾಕ್ತಾರೆ ಹೋಗಿ? ಆಯ್ತು, ಇವತ್ತೊಂದು 5 ಲಕ್ಷ 10 ಲಕ್ಷ ಕೊಡ್ಬೋದು. ಅದೇನೊಂದು 5 ವರ್ಷ ಇರುತ್ತಾ 10 ವರ್ಷ ಇರುತ್ತಾ? ಹಣ ಶಾಶ್ವತ ಅಲ್ಲ, ಅವ್ರದ್ದು ಏನಾರ ಒಂದು ವ್ಯವಸ್ಥೆ ಕೊನೆವರೆಗೂ ಸರಿ 5 ಲಕ್ಷ 10 ಲಕ್ಷ ಕೊಡ್ತಾರೆ. ಅವ್ರು ಇದಾರಲ್ಲ, ಹೆಂಡತಿ 5 ತಿಂಗಳು ಪ್ರೆಗ್ನೆಂಟು, ಅವ್ರು ನೋಡೋರು ಯಾರು? ಅವ್ರನ್ನ ನೋಡ್ಬೇಕಾಗಿರೋದು ಅವ್ರ ಫ್ಯಾಮಿಲಿನೇ ನೋಡ್ಬೇಕು, ಇದು ಮಾಡಬೇಕು. ನಿಮ್ಮ ಪ್ರಕಾರ ಸರಿನಾ ತಪ್ಪ? ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತೀರಾ? ಶಿಕ್ಷೆ ಆಗ್ಬೇಕು ಸರ್. ಇವರಿಗೆ ದರ್ಶನ ಶಿಕ್ಷೆ ಆಗಲೇಬೇಕು. ಹೌದು, ಖಂಡಿತ. ಓಕೆ, ಫಸ್ಟ್ ಪ್ರೂವ್ ಆಗಲಿ ಅಲ್ವಾ? ಪ್ರೂವ್ ಆಗ್ಬೇಕು. ಓಕೆ, ನಮಸ್ಕಾರ. ಏನೋ ನಿನ್ನ ಹೆಸರು? ಅಭಿಷೇಕ್. ಅಭಿಷೇಕ್. ಏನು ಸಮಸ್ಯೆ ನಿನಗೆ? ಸೆಕೆಂಡ್ ಪೇ ಓದೋಕಾರೆ ಬೈಕಲ್ಲಿ ಬಿದ್ದಿದ್ದೆ. ಬೈಕಲ್ಲಿ ಬಿದ್ದುಬಿಟ್ಟೆ. ಸೆಕೆಂಡ್ PUC ಎಷ್ಟು ಹೇಳು ಏಜ್ ನಿಮಗೆ? 18. 18 17? 18. ಹಾಂ, ನಿನಗೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ ನಿಂಗೆ ಲೈಸೆನ್ಸಾ? ಇಲ್ಲ ನಮ್ಮ ಅಪ್ಪಾಜಿದೆ ಅಂತ ತಾನು ಅದೇ ಅಪ್ಪಾಜಿದ್ದು ತಗೋಬಿಟ್ಟೆ. ಈಗ ಏನು ಹೇಳಿದ್ದಾರೆ ಡಾಕ್ಟ್ರು? ಸೊಂಟ ಮುರಿದಾಗಿದೆ, ದೇವ್ರಿಚ್ಛೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಬರುತ್ತೆ ದೇವ್ರಿಚ್ಛೆ. ಈ ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ನಿನ್ನ ಚೆನ್ನಾಗಿರಿಸುತ್ತೆ ಬಿಡು. ಓಕೆ, ಹೇಳು. ಹೇಳ್ತಾ ಇದೆ ದುಡ್ಡು ತಗೊಂಡು ಏನು ಮಾಡೋದು ಸರ್ ಅಂತ. ಅಲ್ಲ ಸರ್, ಅಲ್ಲಿ ಜೀವನ ಹೋಗಿದೆ, ಮತ್ತು ದುಡ್ಡು ತಂದು ಏನು ಮಾಡ್ತಾರೆ ಸರ್? ಲೈಫ್ ಲಾಂಗ್ ನೋಡ್ಕೊಂತ ನಾನು ಅಲ್ಲಿ ಹೆಂಡ್ತಿನ ದಿಮ್ಮಿಗೆ ಇಟ್ಕೊಬೇಕಾಯ್ತು ಸರ್. ಅವನು ಮೆಸೇಜ್ ಮಾಡಿದ್ನಲ್ಲ, ಅವಾಗ ದಿಮಾಕ ಮಾಡಿದರೆ ಹೆಂಡ್ತಿನ ಬಿಗಿ ಮಾಡ್ಬೇಕಾಯ್ತು. ಅವ್ನ ಯಾಕೆ ಸಾಯಿಸ್ಬೇಕಾಯ್ತು? ವಾರ್ನಿಂಗ್ ಮಾಡಿ ಕಳಿಸಿದ್ರೆ ಆಯಿತು. ಹಿಂಗೆ ಕೊಲೆ ಮಾಡೋದು ಅವು ಇವು ಮಾಡೋದು ಒಳ್ಳೇದಲ್ಲ ಸರ್. ದುಡ್ಡನಾಗ ಎಷ್ಟೇ ಇರ್ಬೋದು ಅವನು ದುಡ್ಡನಾಗಿದ್ದರೆ ಅವ್ರ ಮನೆಗೆ, ನಮ್ಮ ಮನೆಗಲ್ಲ. ನಮಗೆ ಹೀರೋ ಅಂದರೆ ನಮ್ಮ ತಂದೆ ತಾಯಿ ಹೀರೋ ಸರ್. ನಮಗೆ ಅವ್ರು ಯಾರು ಹೀರೋ ಅಲ್ಲ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಆಯಿತಾ ಸರ್? ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ ಸರ್, ಅಷ್ಟೇ ಸರ್ ನಾನು ಹೇಳೋದು. ಓಕೆ, ಈಗ ನಾನು ಹೇಳೋದು, ಒಬ್ಬ ನಟ ಜೊತೆಗೆ ಅವ್ರ ಅಭಿಮಾನಿಗಳು ಯಾವ ಥರ ಸಮರ್ಥನೆ ಮಾಡ್ಕೋತೀರಾ ನೀವು ಗಮನಿಸಿದ್ದೀರಾ? ಸರ್, ಅಭಿಮಾನಿಗಳು ಅಂತ ಇದ್ದಾರೆ ಸರ್. ಅವರು ಫಿಲಮ್ಗಳು ತೆಗಿತಾರೆ, ಸಾಂಗ್ಗಳು ಎಲ್ಲ ಮಾಡ್ತಾರೆ. ಅದಕ್ಕೆ ಅಭಿಮಾನಿಗಳು ಅಂತ ಬಂದಿದ್ದಾರೆ. ಅಭಿಮಾನಿಗಳು ಅಂತ ಇವರು ಹೇಳೋದು ತಪ್ಪದು. ಅದು ಆ ಥರ ಹೇಳ್ಬಾರ್ದು. ಮಾಡಿದ್ರಾ ಅವರು ಇವಾಗ ಶಿಕ್ಷೆ ಆಗಲೇಬೇಕು. ಅವರಿಗೆ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಶಿಕ್ಷೆ ಆಗಲೇಬೇಕು. ಇದು ನಾವು ಹೇಳೋದಲ್ಲ, ಕೋರ್ಟ್ ತಗೊಂತತ್ತೆ. ಅದೇ ಕೋರ್ಟ್ ತಗೊಂತತ್ತೆ. ಹಾಗಾದ್ರೆ ನಾವು ಟಿವಿಲಿ ಇದನ್ನೆಲ್ಲ ತೋರಿಸ್ಬಾರ್ದಾ? ತೋರಿಸಿ ಸರ್. ಅದೇ ನಿಮ್ಮದೇ ಆಗ್ತಂದ್ರೆ ಸರ್, ನೀವು ಟಿವಿ ಹೇಳ್ತವ್ರಲ್ಲ ಮಾಧ್ಯಮದವರು ನಾಯಿಗಳಂತೆ ಅಂತೆಲ್ಲ ಅಭಿಮಾನಿಗಳು ಹೇಳ್ತವ್ರೆ. ಸರ್, ತೋರ್ಸಂಗೆ ಇಲ್ವಾ ಹಂಗಾರಿ ತಪ್ಪು ಮಾಡಿದ್ರೆ? ಸರ್, ನೀವು ಇರೋದೇ ಹಿಂಗೆ ತೊಂದರೆ ಆಗಿದೆ ತೋರ್ಸೋಕ್ಕೆ. ಜನ ಅದು ಏನೋ ತೊಂದರೆ ಆಗಿದೆ ಬರೋಕ್ಕೆ ನೀವು ಇರೋದು, ಟಿವಿಗಿರೋದು. ನೀವು ಬಂದರೆ ನಿಮ್ಮ ಕರ್ತವ್ಯ ನೀವು ಮಾಡಿ. ನಾವು ತೋರಿಸ್ಲಿಲ್ಲ ಅಂದರೆ, ಆ ಪ್ರೆಷರ್ ಬೀಳಿಲ್ಲ ಅಂದರೆ ಇನ್ನು ಯಾವ ರೇಂಜಿಗೆ ಬಚಾವಾಗವ್ರು? ಸರ್, ಯಾರು ರೇಜಿಂಗ್ ಅಲ್ಲ ಸರ್. ನೀವು ಇರೋದೇ ಜನಸೇವಕ್ಕೆ. ನೀವು ಮಾಡಲೇಬೇಕು. ನೀವು ಕಂತ ಯಾರನ್ನ ಏನೋ ಅನ್ಕನ್ಲಿ, ಕೆಲಸ ನಾವು ಮಾಡೋದು. ನೀವು ಮಾಡ್ಕೊಳ್ಳಿ ಸರ್. ನಿಮ್ಮ ಕೆಲಸ ಇದೆ. ಥ್ಯಾಂಕ್ ಯು. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ರವಿ ಅಂತ. ರವಿ ಅವರೇ, ಹೇಳ್ರಿ, ಚಿತ್ರದುರ್ಗದಲ್ಲಿ ಈ ಥರದೊಂದು ಪ್ರಕರಣ ಕೇಳ್ಬಿಟ್ರಿ. ಚಿತ್ರದುರ್ಗ ಪ್ರಕರಣ ಕೇಳಿದ್ವಿ ಸರ್. ಅದು ಭಾಳ ನೋವಾಗುತ್ತೆ. ಒಬ್ಬ ಅಭಿಮಾನಿ ಅಂತ ಅವನು, ನಮಗೂ ಗೊತ್ತಿಲ್ಲ, ಅವನ್ನೇ ಕ್ರೂರವಾಗಿ ಸಾಯಿಸ್ಬಿಟ್ಟಾರ ಅವರು. ಆದರೆ ಇಲ್ಲಿ ಅಮಾಯಕರು, ನಮ್ಮ ಕಾಲ್ ಚಾಲಕರೊಬ್ಬರು, ಆಟೋ ಚಾಲಕರೊಬ್ಬರು, ಅವ್ರು ಮೂವರು ಅಮಾಯಕರಾಗಿ ಸಿಗೆ ಪಡ್ಕೊಂಡಾರ ಅವರು. ದಯವಿಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನ್ನಲ್ಲಿ ತೀರ್ಮಾನ ಮಾಡಿ ಅವ್ರನ್ನ ಬಿಟ್ಟರೆ ನಮಗೂ ಭಾಳ ಒಳ್ಳೆಯದು. ಯಾಕಂದ್ರೆ ದುಡಿಯೋಕೆ ಹೋಗಿರೋದು, ಅವ್ನು ಬಾಡಿಗೆ ಅಂತ ಹೋಗಿರೋದು ಗೊತ್ತಿಲ್ಲ ಅವ್ರಿಗೂ. ಹಂಗಾಗಿ ಯಾರು ನಿಮ್ಮ ಚಾಲಕರಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿದಾರ? ರವಿ ಅಂತ ಒಬ್ಬರು ಕಾರ್ ಡ್ರೈವರ್, ಅವರು ರವಿ ಅಂತ ಒಬ್ಬನ್ನ ಅರೆಸ್ಟ್ ಮಾಡಿದಾರೆ. ಅಲ್ಲ, ಅವ್ರು ಯಾಕ್ರಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು, ಅಚ್ಚುಕಟ್ಟಾಗಿ ಡ್ರೈವಿಂಗ್ ಮಾಡ್ಕೊಂಡು ಬಾಡಿಗೆ ಹೋಗಿರೋದು ಸರ್. ಅದು ಬಾಡಿಗೆ ಕಳಿಸಿರೋದು, ಇಲ್ಲಿಂದ ಹೋಗಿರೋದು. ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಅಂತ. ವಿಚಾರ ಗೊತ್ತಿಲ್ಲ. ಪ್ರಕರಣನೇ ಅಲ್ವೇ, ಬಟ್ ಏನು ಮಾಡೋಕ್ಕಾಗಲ್ಲ. ಆದರೆ ಈಗ ಕೂಲಂಕಷ ಪರಿಶೀಲನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಿಟ್ಟರೆ ಅವನು 4 ಕಾಸು ದುಡ್ಕೊಂತಾರೆ, ಹೆಂಡತಿ ಮಕ್ಕಳು ಸಾಕೊಂಡು ಜೀವನ ಮಾಡ್ತಾರೆ. ಆಟೋ ಡ್ರೈವರ್ ಅದನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿಬಿಟ್ಟು ಸ್ವಲ್ಪ ತನಿಖೆ ಮಾಡ್ಬಿಟ್ಟು ಇಲ್ಲಿಂದ ಬಾಡಿಗೆ ಹೋಗ್ಯಾನೆ. ಅವ್ರು ಕರ್ಕೊಂಡು ಹೋಗಿ ಮತ್ತೆ ಅವ್ನ ಒಳಗೆ ಹಾಕಿದ್ರೆ ಪಾಪ ಅವ್ರ ಗತಿ ಹೆಂಗೆ ಸರ್? ಅವ್ರು ಜೀವನ ಮಾಡೋದು ಹೆಂಗೆ ಸರ್? ಆಟೋ ದುಡಿಯೋಕ್ಕಂತ ಹೋಗಿರ್ತಾರೆ, ಅವ್ರು ಬೇಕಂತ ಗೊತ್ತಿರಲ್ಲ ಅವರಿಗೆ. ಇಲ್ಲಿಂದ ಬಾಡಿಗೆ ಕರ್ಕೊಂಡು ಹೋಗಿರೋದು, ಅಲ್ಲಿಂದ ಕಾರ್ ಫೋನ್ ಮಾಡಿ ಕಾರ್ನಾಗೆ ಕರ್ಕೊಂಡು ಹೋಗಿರೋ, ಅದು ತಪ್ಪೆ. ಪಾಪ ಅಮಾಯಕರು ಸರ್. ಅವರು ಪೊಲೀಸ್ ಸ್ಟೇಷನ್ಗೆ ತೀರ್ಮಾನ ಮಾಡಿ ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ ಸರ್. ತಪ್ಪು ಮಾಡಿದವ್ರಿಗೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಸರ್. ಅದು ಯಾರು ತಪ್ಪಿಸೋಕ್ಕಾಗಲ್ಲ.
ತಪ್ಪು ಮಾಡಿದ್ರು ತಪ್ಪೇ ಅದು. ಅಭಿಮಾನಿಗಳ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ? ಅಭಿಮಾನಿ ಹೇಳ್ತಾರೆ ಸರ್, ಅವರು ಹೆಂಗೆ ಬೇಕಾದರೂ ಕೂಗಾಡ್ತಾರೆ, ಒಂದು ಟೈಮ್ ಹಿಂಗೆ ಇರ್ತಾರೆ, ಒಂದು ಟೈಮ್ ಹಂಗೆ ಆಗ್ತಾರೆ. ಅವರವೆಲ್ಲ ಹೇಳಕ್ಕೆ ಬರಲ್ಲ. ಓಕೆ, ಈಗ ಏನೋ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು, ಬಟ್ ಕಾನೂನು ತಪ್ಪು ಅದು, ನಾವು ಅದನ್ನು ಕೂಡ ಖಂಡಿಸ್ತೀವಿ. ಒಂದು ಹೆಣ್ಣಿಗೆ ಆ ರೀತಿಯಾಗಿ ಮೆಸೇಜ್ ಮಾಡೋದು ತಪ್ಪು, ಅದು ಗಂಡಸ್ತನನೇ ಅಲ್ಲ ನನ್ನ ಪ್ರಕಾರ. ಬಟ್ ಆಯಿತು, ಅದಕ್ಕೊಂದು ಶಿಕ್ಷೆ ಇದೆ, ಅದಕ್ಕೆ ಅಂತ ಒಂದು ಕಾನೂನಿದೆ, ಅದನ್ನು ಪಾಲಿಸ್ಬೋದಿತ್ತಲ್ಲ. ಬೇಡ, ಒಂದೆರಡು ಏಟು ಹೊಡೆದ್ರೂ ಪರವಾಗಿಲ್ಲ, ಒಂದೆರಡು ಬಾತ್ ಬೈದ್ರೂ ಪರವಾಗಿಲ್ಲ, ಬಿಟ್ಟು ಕಳಿಸ್ಬೋದಿತ್ತು ಅಂತ ಅನ್ಸಲ್ವೇ? ಹೌದು ಸರ್, ಅದು ಏನಾಯ್ತು ಅಂದರೆ ಅವರು ಇಲ್ಲೇ ತೀರ್ಮಾನ ಮಾಡಿ ಸೈಬರ್ ಪೊಲೀಸ್ ಸ್ಟೇಷನ್ ಇತ್ತು, ಅವರು ದೊಡ್ಡ ವ್ಯಕ್ತಿ ದರ್ಶನ್ ಅವರು ಇಲ್ಲೇ ಯಾರಿಗಾರು ಹೇಳಿದ್ರು ಅವರು ಇಲ್ಲೇ ತೀರ್ಮಾನ ಮಾಡಿ ಅದು ಕ್ರಮ ತಗೋಬೋದಿತ್ತು ಅಂತ ನಾವು ಆಗಬಾರ್ದಿತ್ತು, ಆಗೋಗ್ಬಿಟ್ಟಿತ್ತು. ಆಗೋಗಿದೆ. ಓಕೆ, ಒಟ್ಟಲ್ಲಿ ಶಿಕ್ಷೆ ಆಗ್ಬೇಕಂತೀರಾ? ಆಗುತ್ತೆ ಸರ್, ಏನು ಮಾಡೋದು. ಓಕೆ, ನಮಸ್ಕಾರ ಸರ್.